ಎಲ್ರಿಗೂ ನಮಸ್ಕಾರ. ನಮಗೂ ಕೆಡಿ ಹಾಕ್ಬಿಟ್ಟವ್ರೆ. ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದು ಒಬ್ಬೊಬ್ಬರು ಕ್ರೆಡಿಟ್ ತಗೊಳ್ಳೋದು ಸಾಮಾಜ್ಯ. ಆದರೆ ಇಲ್ಲಿ ಕ್ರೆಡಿಟ್ ಅಲ್ಲ, ಅವ್ರು ಇದು ಮಾಡ್ತಾರೆ, ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಅರ್ಜುನ್ ಜನ್ಯ ಮತ್ತು ಪ್ರೇಮ್ ಸರ್ ಕಾಂಬಿನೇಷನಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ. ಅವರಿಂದ ಆಯಿತು ಇವರಿಂದ ಆಯಿತು ಅಂತ. ಬಟ್ ಯಾರೂ ಕ್ರೆಡಿಟ್ ತೊಗೊಳ್ತಾ ಇಲ್ಲ. ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರೆ ಡ್ಯಾನ್ಸ್ ಮಾಡಿದಾಗ ಇವರು ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ತಾರೆ, ಯಾರೂ ಕ್ರೆಡಿಟ್ ತೊಗೊಳ್ತಾ ಇಲ್ಲ. ಅಂದರೆ ಇದೊಂದನ್ನ ಈ ಥರ ಒಂದು ಪ್ರೀತಿಯಾಗಿ ಒಂದು ಫ್ಯಾಮಿಲಿಯಾಗಿ ನೋಡ್ಕೊಂಡು ಹೋಗೋದು, ಇದನ್ನೆಲ್ಲ ಒಂದು ಕಾಂಬಿನೇಷನ್ ಆಗಿ ಕುಣಿಸಿರೋದು KVN ಪ್ರೊಡಕ್ಷನ್ನು ಮತ್ತು ಸುಪ್ರೀತ್ ಸರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಈ ಟ್ಯಾಲೆಂಟನ್ನು ಎಲ್ಲೋ ಒಂದು ಯಾವುದೋ ಒಂದು ಬಜೆಟ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಕವರ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ಬಿಟ್ಟವ್ರೆ, ಎಲ್ಲ ಓಪನ್ ಹ್ಯಾಂಡ್ ಕೊಟ್ಟವ್ರೆ. ನಿಮ್ಮಲ್ಲಿ ಏನಾಗುತ್ತೆ, ಎಷ್ಟಾಗುತ್ತೆ, ಎಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಆಚೆ ತೆಗಿಬೋದು ಅಷ್ಟು ಮಾಡಿ ಅಂತ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾವು ಮಾಡಿದಾಗ ನಮ್ಗೆ ಯಾವುದು ಇದು ಬೇರೆ ಸಿನಿಮಾ ಅನ್ಸೋದಿಲ್ಲ, ನಮ್ಮದೇ ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಗುತ್ತೆ. ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ. ಇವಾಗ ಇವರೇ ಹೇಳಿದ್ರಲ್ಲ, ಜಸ್ಟ್ ನಾವು ಈ ಥರ ಒಂದು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ. ಆ ಐಡಿಯಾನು ತಗೊಳ್ತಾರಲ್ಲ ಅನ್ನೋದೆಲ್ಲ ಒಂಥರ ಒಂದು ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ ಆಗಿತ್ತು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ. ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ. ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ, ಇದನ್ನು ಏನು ಮಾಡ್ಬೋದು ಅಂದರು. ಸರ್ ಶೂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ, ರೀಲ್ಸಲ್ಲೆಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ, ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ, ಫಸ್ಟ್ ಟೈಮ್ ಯಾರೂ ಮಾಡ್ದಂಗೂ ಇರೋಲ್ಲ ಅಂತೇಳಿದೆ. ಸೊ ಅವರು ಹೌದು ಅಂತೇಳ್ಬಿಟ್ಟು ಎಲ್ಲ ಲಿರಿಕಲ್ ವಿಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡೋರೆ. ನೀವು ನೋಡಿ, ಅದು ಇನ್ಕ್ಲೂಡಿಂಗ್ ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು, ಟಿಪ್ಪುನ ಹಿಡ್ದು ಅವ್ರು ತಿರ್ಗಾ ಒಂದು ವಿಡಿಯೋ ಶೂಟ್ ಮಾಡಿ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ. ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತರೆಗೂ 100 on 100 ಅವ್ರದ್ದು. ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದ್ದೂರಿ ಪೊಗರು ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ. ಆ್ಯಂಡ್ ಮ್ಯಾಮ್ ಆಲ್ ದಿ ಬೆಸ್ಟ್ ಯು, ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಇದೊಂದು ನನಗೆ ಸಾಂಗು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ಗ್ರೌಂಡಾಗೆ ವರ್ಕ್ ಮಾಡಿರ್ತಾರೆ. ಸೊ ಯಾವಾಗ ಅವ್ರು ಮೇಯ್ನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು 70 mm ಸ್ಕ್ರೀನಲ್ಲಿ ಕಾಣುತ್ತೆ, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ಪ್ರೇಮ್ ಸರ್. ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು, ನನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೇಮ್ ಸರ್. ಇವರಿಬ್ಬರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿರ್ಗಾ ಚಾಲೆಂಜಿಂಗ್ ಬರುತ್ತೆ. ಚಾನ್ಸ್ ಇಲ್ವಲ್ಲ, ಇದು ಮ್ಯಾಚ್ ಆಗಲ್ಲ, ಬೇರೆನಾರು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತ, ಅಷ್ಟು ರಿಸ್ಕಿ ಆಗಿರುತ್ತೆ. ಇದಲ್ಲದೆ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ. ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ. ಅದು ರೆಟ್ರೋ ಸಾಂಗ್ ಸೆಟ್ ಹಾಕಬೇಕು, ಪ್ಲಸ್ ರೆಟ್ರೋ ಥರ ಇರಬೇಕು. ಅದು ಅದ್ಭುತವಾದ ಒಂದು ಸಾಂಗ್. ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ. ಅಂದರೆ ಆ ಸಾಂಗಿಗೆ ಆ ಸೆಟ್ ಇಲ್ಲ ಸೆಟ್ ಹಾಕೋದಕ್ಕಿಂತ ಮುಂಚೆ ಏನಂದರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಹಾಗೆ ಇದರಲ್ಲಿ ಏನಂದರೆ ಮಾತಾಡೋದಕ್ಕೆ ನಾನು ಏನಿಲ್ಲ, ಯಾಕಂದ್ರೆ ಇದರಲ್ಲಿ ಸೆಟ್ ಹಾಕಿಲ್ಲ. ಸಾಂಗ್ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ಡೆಡಿಕೇಶನ್ಸ್ ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ 6 ಗಂಟೆದಾಗ ಗೊತ್ತಾಯ್ತು ನನಗೆ. ಯಾಕಂದರೆ ಈ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನು ಸರ್. ಪ್ರೇಮ್ ಸರ್ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ನಾವು ಇದಕ್ಕಿಂತ ಮುಂಚೆನೇ ಹೋಗಿ ಲೊಕೇಶನ್ ನೋಡ್ಕೊಂಡು ಬಂದ್ವಿ, ನಾನು ಪ್ರೇಮ್ ಸರ್ ಮತ್ತು ಸುಪ್ರೀತ್ ಸರ್ ಎಲ್ಲ ಹೋಗಿ ಎಲ್ಲಿ ಹೇಗೆ ಶೂಟ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋಗಿ ಬಂದಮೇಲೆ ಈ ಸಾಂಗ್ ಮತ್ತೆ ಇನ್ನೂ ಡೆವಲಪ್ ಆದಮೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಾಂಪ್ಲಿಕೇಶನ್. ಈಗ ಮೇಕಿಂಗ್ ವೈಸ್ ಹೆಂಗೆ ಇದು ತೊಗೋಬೇಕು, ಏನು ಮಾಡೋದು ಅಂತ. ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ಮಾಡ್ತಾ ಇದೆ. ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದರೆ, ಸೊ ಇದೊಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಮ್ಸ್ಟರ್ಡಮಲ್ಲಿ. ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಒಂದೊಂದಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟ್ಪುಟ್ಟು ಆಫ್ಟರ್ ಮೇಕಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು.